ನೋಡಿ, ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನಿಂದಾಗಿ ಆಗ್ತಾ ಇರತಕ್ಕಂಥ ಯುದ್ಧದ ಅನಾಹುತ ನಾವೆಲ್ಲರೂ ಕೂಡ ಜವಾಬ್ದಾರಿಕೆಯನ್ನು ಹೊರಬೇಕಾಗ್ತದೆ. ಆ ದುಷ್ಪರಿಣಾಮ ಏನು ಅಂತಕ್ಕಂಥದ್ದನ್ನು ಬೆಲೆ ಏರಿಕೆ ಆಗ್ತಕ್ಕಂಥದ್ದನ್ನೆಲ್ಲದೂ ಕೂಡ ನಾವು ನೋಡಿದ್ದೇವೆ. ಅದೆಲ್ಲ ಸಂದರ್ಭದಲ್ಲೂ ಕೂಡ ಆಗ್ತದೆ. ಅಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆಗೆ ಹಿತವಾಗಿ ಮಿತವಾಗಿ ಬಳಕೆಯನ್ನು ಮಾಡೋದ್ರಿಂದ ನಮ್ಮ ಆ ಸಂಪನ್ಮೂಲ ಏನಿದೆ, ಪೆಟ್ರೋಲ್ ನಮ್ಮಲ್ಲಿಗೆ ಇಲ್ಲ, ನಾವೆಲ್ಲ ಇಂಪೋರ್ಟ್ ಮಾಡಲೇಬೇಕು. ಇಂಪೋರ್ಟ್ ಮಾಡಬೇಕಾದಾಗ ನಮ್ಮ ಸಂಪನ್ಮೂಲವನ್ನು ನಾವೇನು ಡಾಲರ್ಸ್ ರೂಪದಲ್ಲಿ ಕೊಡಬೇಕಾಗುತ್ತೆ, ಅದನ್ನು ಮಿತಿಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ. ಜನರೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದನ್ನು ವಾಸ್ತವಿಕವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಅರ್ಥಕೊಂಡು ಅದರಂತೆ ಇರಬೇಕಾಗುತ್ತೆ. ಚಿನ್ನ ಖರೀದಿ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಚಿನ್ನ ಖರೀದಿ ಅದು ಹೇಳ್ತಾರೆ. ನಮ್ಮಲ್ಲಿ ಹೆಣ್ಣುಮಕ್ಕಳಿಗೆ ಭಾಳ ಮುಖ್ಯವಾಗಿ ಅಂತಂದರೆ ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಚಿನ್ನ ಬೆಳ್ಳಿನ ಎಲ್ಲದಕ್ಕೂ ಕೂಡ ಉಪಯೋಗಿಸ್ತಕ್ಕಂಥದ್ದು ಅದು ಸಂಪ್ರದಾಯ ನಮ್ಮಲ್ಲಿದೆ. ಬಹುಶಃ ಈ ದೇಶದಲ್ಲಿ ಹೆಣ್ಮಕ್ಳ ಹತ್ರ ಇರೋಷ್ಟು ಚಿನ್ನ ಪ್ರಪಂಚದಲ್ಲಿ ಇನ್ನೆಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಿನ್ನ ಇದೆ. ಸೊ ಅದನ್ನು ಎಲ್ಲ ಒಂದು ಕಡೆಗೆ ಒಂದು ಸಂದೇಶ ಬಿತ್ತುಗೊಳಿಸ್ತಕ್ಕಂಥದ್ದನ್ನು ನಾವು ಎಲ್ಲ ಒಂದು ತಾಳಿಗೆ 15 ಗ್ರಾಮು ಅಂತಂದರೆ 8 ಗ್ರಾಮಿಗೆ ಮಾಡ್ಬೋದು. ಆ ರೀತಿಯಾಗಿ ಬಿತ್ತಗೊಳಿಸೋದು ಅಲ್ಲ, ಸಲಹೆಯನ್ನು ನಮ್ಮೆಲ್ಲರ ಜವಾಬ್ದಾರಿನೂ ಕೂಡ ಹೌದು. ಇವತ್ತು ಸಂಪನ್ಮೂಲ ಕೊಡ್ತಕ್ಕಂಥದ್ದು ಡಾಲರ್ಸ್ ರೂಪದಲ್ಲಿ ಕೊಡ್ತಕ್ಕಂಥದ್ದು ಅದು ನಮ್ಮಿಂದಲೇ ಕೊಡ್ತಕ್ಕಂಥದ್ದು. ಅದ್ರ ಮೇಲೆ ಸ್ವಲ್ಪ ಒತ್ತಡ ಇರದೇ ಇರತಕ್ಕಂಥ ಮಾಡಬೇಕಾದಾಗ ಇವೆಲ್ಲೂ ಕೂಡ ಅನುಸರಿಸಬೇಕಾಗ್ತದೆ.